ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ರೀತಿಯ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ ದೋಸೆ ಇದು, ಅದನ್ನು ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ ದೋಸೆ ಅಂದರೆ ಇದು ನಾವು ಬನಂಗಾಯಿ ದೋಸೆ ಅಂತೀವಿ. ಅಂದರೆ ತೆಂಗಿನಕಾಯಿ ಎಷ್ಟು ಬೆಳೆದಿರಲ್ಲ, ಎಳನೀರಿನಷ್ಟು ಎಳೆದಿರುತ್ತೆ. ಅದನ್ನು ಸೇರಿಸಿ ಮಾಡೋದು ತುಂಬ ರುಚಿಯಾಗಿರುತ್ತೆ. ಇದು ಮೆತ್ತಗಾಗಿರುತ್ತೆ. ಇದಕ್ಕೆ ನೋಡಿ ಒಂದು 3 ಗ್ಲಾಸ್ ಅಕ್ಕಿ ನೆನೆ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಈಗ ರುಬ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಕಡಿಯಷ್ಟು ಪೂರ್ತಿ ಈ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದು ಎಳೆ ತೆಂಗಿನಕಾಯಿ. ಅದರ ಇದು ಹಿಂದಿನ ಭಾಗ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಮತ್ತು ಸ್ವಲ್ಪ ಬೆಳೆದಿದೆ, ಇನ್ನು ತೆಂಗಿನಕಾಯಿಗೆ ಹತ್ತಿರ ಆಗಿದೆ. ಆದರೆ ಸಾಂಬಾರು ಮಾಡೋಕ್ಕೆ ಚೆನ್ನಾಗಿ ಬರಲ್ಲ ಇದು. ಅದಕ್ಕೋಸ್ಕರ ದೋಸೆಗೆ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಎಳೆದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಬನ್ನಂಗಾಯಿಯಿಂದಲೂ ಸ್ವಲ್ಪ ಬೆಳೆದಿದೆ, ಹಾಗಂತ ತೆಂಗಿನಕಾಯಿನೂ ಆಗಿಲ್ಲ ಇದು. ಆದ್ದರಿಂದ ನಾನು ದೋಸೆ ಮಾಡ್ತಾಯಿದ್ದೀನಿ. ಅಂದರೆ ಇದಕ್ಕಿಂತ ಸ್ವಲ್ಪ ಎಳೆದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ತೆಂಗಿನಕಾಯಿನೂ ಜೊತೆಯಲ್ಲೇ ಹಾಕಿ ಮಾಡೋದು. ನೀವು ಇದರ ಬದಲು ಇದು ಸಿಕ್ಕಿಲ್ಲ ಅಂದರೆ ನಿಮಗೆ, ನೀವು ಬೇಕು ಅಂದರೆ ಎಳನೀರು ಮಾರೋರಲ್ಲಿ ಬೆಳೆದ ಎಳನೀರು ನೋಡಿ ತಗೋಬೋದು. ಇದು ಸಿಕ್ಕಿಲ್ಲ ಅಂದರೆ ತೆಂಗಿನಕಾಯಿನೇ ಹಾಕಿ ಮಾಡ್ಕೋಬೋದು. ತೆಂಗಿನಕಾಯಿ ದೋಸೆನೂ ಇದೇ ಥರ ಮಾಡ್ಕೋಬೋದು. ಈ ಥರ ನುಣ್ಣಗೆ ರುಬ್ಕೊಳ್ಳಿ. ತೆಂಗಿನಕಾಯಿ ಮತ್ತು ಅಕ್ಕಿ ಮಾತ್ರ, ಬೇರೆ ಏನು ಹಾಕಲ್ಲ ಇದಕ್ಕೆ. ಯಾವುದೇ ಮಸಾಲೆ ಗಿಸಾಲೆ ಏನು ಹಾಕಲ್ಲ. ಸಿಂಪಲ್ ದೋಸೆ ಇದಷ್ಟೇ. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ದೋಸೆ. ನೋಡಿ, ತುಂಬ ನೀರು ಮಾಡ್ಕೋಬೇಡಿ ಇದನ್ನು, ಯಾಕಂದರೆ ತೆಂಗಿನಕಾಯಿ ಹಾಕಿದಾಗ ಮೆತ್ತಗೆ ಬರುತ್ತೆ ಇದು ದೋಸೆ. ಆದ್ದರಿಂದ ನೀರು ಹೆಚ್ಚು ಹಾಕಿದರೆ ಅದು ಏಳಲ್ಲ ಇದರಿಂದ, ಹೆಂಚಿಂದ. ಆದ್ದರಿಂದ ಹೆಚ್ಚು ನೀರು ಹಾಕೋದು ಬೇಡ. ಸಾಮಾನ್ಯವಾಗಿ ಹಾಕ್ಕೊಂಡು ಸಾಕು. ಮಿಕ್ಸಿ ತೊಳೆಸ್ಬಿಟ್ಟು ಹಾಕ್ಕೊಂಡ್ರೆ ಸಾಕು. ನೋಡಿಕೊಂಡು ದೋಸೆ ಮಾಡುವಾಗ ಒಂದು ದೋಸೆ ಮಾಡಿ ಅದು ಏಳುತ್ತೆ ಅಂತ ಆದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ಫಸ್ಟ್ ಯಾವಾಗಲೂ ಎಲ್ಲ ದೋಸೆಗಳಲ್ಲೂ ಫಸ್ಟ್ ಒಂದು ದೋಸೆ ಒಂದು ಅಂದಾಜು ಮಾಡಿಕೊಂಡು ನೀರು, ಮತ್ತು ಒಂದು ದೋಸೆ ಮಾಡಿಕೊಂಡು ನೋಡಬೇಕು. ಫಸ್ಟ್ ದೋಸೆ ಯಾವಾಗಲೂ ಅಷ್ಟು ಚೆನ್ನಾಗಿ ಬರಲ್ಲ, ಯಾಕಂದರೆ ನೀರು ಹೆಚ್ಚಾದರೆ ಅಥವಾ ಕಡಿಮೆ ಆದರೆ ಗೊತ್ತಾಗಲ್ಲ. ಅದಕ್ಕೆ ಹೆಚ್ಚಾದರೆ ತೆಗಿಯೋದು ಕಷ್ಟ, ಆಮೇಲೆ ಅಡ್ಜಸ್ಟ್ ಮಾಡೋದು ಕಷ್ಟ. ಅಕ್ಕಿ ಹಿಟ್ಟೆಲ್ಲ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಫಸ್ಟು ಸ್ವಲ್ಪ ದಪ್ಪ ಇಟ್ಕೊಂಡೇ ಒಂದು ದೋಸೆ ಮಾಡ್ಕೋಬೇಕು. ಸರಿ ಬರುತ್ತೆ ಅಂದರೆ ಮತ್ತೆ ಬೇಕಾದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ನೀವು. ಆ ಥರ ನೀರು ಹೆಚ್ಚಾದರೆ ಆಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ದೋಸೆ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಹಚ್ಬಿಟ್ಟು ಈ ಥರ ಕಣ್ಣು ಬಿದ್ದಿರಬೇಕು ನೋಡಿ. ಈ ಥರ ಹೋಲು ತೂತು ಬಿದ್ದಿರಬೇಕು. ಹಾಗೆ ಬಿದ್ದರೆ ಕರೆಕ್ಟಾಗಿದೆ ಅಂತ ಅರ್ಥ ನೀರು. ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಮುಚ್ಚಿದ ಬೇಯಿಸಲ್ಲ. ಹೆಚ್ಚು ತೆಳ್ಳಗೇನೂ ಮಾಡಲ್ಲ, ಹೆಚ್ಚು ದಪ್ಪನೂ ಮಾಡಲ್ಲ. ಆ ಥರ ಕಣ್ಣು ಬೀಳುವಷ್ಟು, ಅಂದರೆ ತುಂಬ ದಪ್ಪ ಮಾಡಿದರೆ ಆ ಕಣ್ಣು ಬೀಳಲ್ಲ ಅದು. ಯಾಕಂದರೆ ನಾವು ಹುಳಿ ಬರ್ಸಲ್ಲ ಅಲ್ವಾ, ಅಂದರೆ ಕೂಡಲೇ ಮಾಡೋದು ಇದು. ಅಕ್ಕಿ ಹಾಗೆ ತೆಂಗಿನಕಾಯಿ ರುಬ್ಬಿಟ್ಟು ಆವಾಗಲೇ ಮಾಡ್ಕೊಳ್ಳೋದು ಫ್ರೆಶ್ ಆಗಿನೇ. ಅಂದರೆ ಮೊದಲಿನ ದಿನ ಮಾಡಿ ಆ ಥರ ಅಲ್ಲ, ಉದ್ದಿನ ದೋಸೆ ಥರ ಅಲ್ಲ, ಈ ಥರ. ಅದರಿಂದ ಮುಚ್ಚಿ ಬೇಯಿಸಿದ್ರೇ ಚೆನ್ನಾಗಿರುತ್ತೆ. ನಾವೆಲ್ಲ ಊರಲ್ಲಿ ಎಲ್ಲ ದೋಸೆಗಳನ್ನು ಮುಚ್ಚಿನೇ ಬೇಯಿಸೋದು, ಮುಚ್ಚೋದು ಬೇಯಿಸಲ್ಲ. ಅಂದರೆ ಮೇಲಿಂದನೂ ಅದು ಬಿಸಿಗೆ ಬೆಂದಿರುತ್ತೆ ನೋಡಿ, ಕೆಳಗೇನು ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ, ಬೇಗ ಆಗುತ್ತೆ. ಮುಚ್ಚಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಮೇಲಿಂದ ಏನು ಎಣ್ಣೆ ಎಲ್ಲ ಹಾಕಲ್ಲ ನಾವು. ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ತುಪ್ಪ ಎಣ್ಣೆ ಏನಾದರೂ ಬೇಕು ಅಂದರೆ. ನಾವು ಹಾಕಲ್ಲ. ಈ ಥರ ಅದನ್ನು ತಿರುವಿ ಹಾಕಬೇಕಾಗತ್ತೆ, ಯಾಕಂದರೆ ತುಂಬ ತೆಳ್ಳಗಿಲ್ಲ ಅದು. ನೀವು ಈ ಮಸಾಲೆ ದೋಸೆ ಎಲ್ಲ ಮಾಡಿದ ಹಾಗೆ ತುಂಬ ತೆಳ್ಳಗಿರಲ್ಲ, ಸ್ವಲ್ಪ ಮೀಡಿಯಮ್ ಇರುತ್ತೆ. ಅದನ್ನು ಸ್ವಲ್ಪ ತಿರುವಿ ಹಾಕಬೇಕಾಗುತ್ತೆ. ನೋಡಿ, ಈ ಬ್ಯಾಕ್ ಸೈಡ್ ಸ್ವಲ್ಪ ಕೆಂಪು ಬಂದಿರುತ್ತಲ್ವ, ಅಷ್ಟು ಆಗಿರಬೇಕು. ಹಾಗಿದ್ರೆ ಚೆನ್ನಾಗಿ ಏಳುತ್ತೆ ನೋಡಿ. ಚೆನ್ನಾಗಿ ಎದ್ದಿದೆ ಇದು. ಮೆತ್ತಗೇನೂ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಕಡಿಮೆ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ. ತೆಂಗಿನಕಾಯಿ ಸರಿಯಾಗಿ ಬಿದ್ದರೆ ಮೆತ್ತಗೆ ಇರುತ್ತೆ. ತಿನ್ನೋದು ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಹತ್ತಿ ಥರ ಇರುತ್ತೆ ನೋಡಿ. ಇನ್ನೊಂದು ದೋಸೆ ಇದೇ ಥರ ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆ ಫುಲ್ಲು ಹಚ್ಕೋಬೇಕು ಇದಕ್ಕೆ. ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು, ಇಲ್ಲಾಂದರೆ ಅದು ಏಳಲ್ಲ ಈ ಕಬ್ಬಿಣ ಹೆಂಚಿಗೆ. ಎಣ್ಣೆ ಕಡಿಮೆ ಆದರೆ ಏಳೋದು ಕಡಿಮೆ ದೋಸೆ, ಅದೊಂದು ನೋಡ್ಕೊಳ್ಳಿ. ಪೂರ್ತಿ ಒಂದು ಸ್ವಲ್ಪನೂ ಜಾಗ ಇಲ್ಲದ ಹಾಗೆ ಮಾಡ್ಕೋಬೇಕು. ಈ ಥರ ಏನಾದರೂ ದಪ್ಪದ ಗಟ್ಟಿ ವಸ್ತು ತಗೊಂಡ್ರೆ ನಿಮಗೆ ಸುಲಭ ಆಗುತ್ತೆ. ಈರುಳ್ಳಿ ಹಾಕ್ಕೋಬೋದು. ಈರುಳ್ಳಿ ಹಾಕ್ಕೊಂಡ್ರೆ ಏನಂದರೆ ಈರುಳ್ಳಿಯ ಪರಿಮಳ ದೋಸೆಗೆ ಬರುತ್ತೆ. ಇದು ಎಲ್ಲ ದೋಸೆಗೆ ಈರುಳ್ಳಿ ಪರಿಮಳ ಚೆನ್ನಾಗಿರಲ್ಲ. ಇದಕ್ಕೆಲ್ಲ ಈರುಳ್ಳಿ ಚೆನ್ನಾಗಿರಲ್ಲ ತೆಂಗಿನಕಾಯಿ ದೋಸೆಗೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಉಪಯೋಗಿಸೋದಿಲ್ಲ. ಈ ಥರ ಇದು ಅಡಿಕೆ ಹಾಳೆಯ ತುಂಡನ್ನು ನಾನು ಉಪಯೋಗಿಸೋದು ಎಣ್ಣೆ ಹಚ್ಚೋಕ್ಕೆ. ನಾನು ಮೊದಲೇ ತೋರಿಸಿದ್ದೆ ನೀರು ದೋಸೆ ವಿಡಿಯೋದಲ್ಲಿ ನಿಮಗೆ ನೋಡಿ. ಇದನ್ನು ಮುಚ್ಚಿ ಇಟ್ಟಿದ್ದೀನಿ. ಈಗ ಮುಚ್ಚಿ ಒಂದು 2 ನಿಮಿಷ ಇಟ್ಟರೆ ಸಾಕಾಗತ್ತೆ, ಹೆಚ್ಚು ಹೊತ್ತು ಬೇಕಾಗಲ್ಲ. ಆದರೂ ಮುಚ್ಚಿದರೆ ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಇದೀಗ. ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ. ಆಗಿದ್ದು ಕಡಿಮೆ ಆದರೆ ಕೆಳಗೆ, ಅಂದರೆ ಬೆಂದಿದ್ದು ಕಡಿಮೆ ಆದರೆ ಏಳಲ್ಲ. ಅದಕ್ಕೆ ಮತ್ತೆ ಸ್ವಲ್ಪ ಮುಚ್ಚಿಟ್ಟೆ.
ಮುಚ್ಚಿಲ್ಲ ಅಂದ್ರೆ ಪರವಾಗಿಲ್ಲ ಆಗ್ತಿತ್ತು, ಆದರೂ ಮುಚ್ಚಿದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಮುಚ್ಚಿಟ್ಟುಕೊಂಡಿದ್ದೀನಿ ಅಷ್ಟೇ. ನೋಡಿ ಈಗ ಏಳುತ್ತೆ ಅದು, ಸ್ವಲ್ಪ ಹೆಚ್ಚು ಹೊತ್ತು ಆಗಬೇಕಾಗತ್ತೆ. ನಿಧಾನವಾಗಿ ಎಬ್ಬಿಸ್ಕೊಂಡ್ರೆ ಏಳುತ್ತೆ ದೋಸೆ. ನೋಡಿ, ನೀರು ಹೆಚ್ಚಾದರೆ ಭಯಪಡಬೇಡಿ ನೀವು, ಏಳಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಏಳುತ್ತೆ ಆವಾಗ. ಅಥವಾ ಮೈದಾ ಮಿಕ್ಸ್ ಮಾಡಿದರೂ ಆಗುತ್ತೆ. ಅಂಥದ್ದೇನಾದರೂ ಗೋಧಿ ಹಿಟ್ಟು, ಮೈದಾ, ಅಕ್ಕಿ ಹಿಟ್ಟು ಇಂಥದ್ದೇನಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ದೋಸೆ ನೀರು ಹೆಚ್ಚಾದರೆ. ನೀರು ಹೆಚ್ಚಾಯಿತು ಅಂತ ಭಯಪಟ್ಕೊಂಡು ವೇಸ್ಟ್ ಆಯಿತು ಅಂತ ಅಂದ್ಕೋಬೇಡಿ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇದಕ್ಕೆ ಬೇರೆ ಏನೂ ಹಾಕಲ್ಲ, ಬರೀ ಉಪ್ಪು ಮಾತ್ರ ಹಾಕೊಳ್ಳೋದು. ನಾವು ಮೇಲಿಂದಲೂ ಎಣ್ಣೆ ಹಾಕ್ಕೊಳ್ಳಲ್ಲ. ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯ ಮೇಲಿಂದ ಎಣ್ಣೆ ಹಾಕಿ ಮಾಡೋದು ತುಂಬ ಕಡಿಮೆ ದೋಸೆಗಳು. ದಕ್ಷಿಣ ಕನ್ನಡ ಇಡೀ ದೋಸೆ ವೆರೈಟಿ ತುಂಬ ಮಾಡ್ತಾರೆ, ತುಂಬ ವೆರೈಟಿ ದೋಸೆ ಮಾಡ್ತಾರೆ. ನಾನು ತೋರಿಸಿದ್ದೀನಿ ನಿಮಗೆ ಮೊದಲೇ ನನ್ನ ಚಾನಲಲ್ಲಿ ತುಂಬ ದೋಸೆಗಳಿವೆ, ನೀವು ನೋಡಿ. ಒಂದು ತುಂಬಾ 10-15 ದೋಸೆ ವೆರೈಟಿ ಮಾಡಿರ್ಬೋದು ನಾನು, ನೀವು ನೋಡಿ ಎಷ್ಟಿದೆ ಅಂತ. ತುಂಬ ದೋಸೆ ಮಾಡಿದ್ದೀನಿ. ಅಂದರೆ ನಮ್ಮ ಸಾಂಪ್ರದಾಯಿಕವಾಗಿಯೇ ತುಂಬ ದೋಸೆ ಮಾಡ್ತೀವಿ ನಾವು ಈ ಥರ. ಇದೆಲ್ಲ ಸಾಂಪ್ರದಾಯಿಕ ಅಡುಗೆಗಳೇ, ಮೊದಲಿಂದಲೇ ಮಾಡ್ತಾರೆ, ನಮ್ಮ ಅಮ್ಮ ಅಜ್ಜಿ ಕಾಲದಿಂದಲೇ ಇದನ್ನು ಮಾಡ್ತಾರೆ. ಬನ್ನಂಗಾಯಿ ದೋಸೆ ಅಂತ ನಾವು ಹೇಳೋದು. ನಾವೆಲ್ಲ ಚಿಕ್ಕವರಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ದೋಸೆ ಸದ್ಯ ಕೇಳೋದು ನಿಮಗೆ. ಅಮ್ಮಂದರು ಒಲೆಯಲ್ಲಿ ದೋಸೆ ಮಾಡ್ತಾ ಇರ್ತಾರೆ. ಮತ್ತು ಇದನ್ನು ತಿನ್ನೋಕ್ಕೆ ತುಂಬ ವೆರೈಟಿಯಿಂದಲೇ ನಾವು ತಿಂತೀವಿ ಊರಲ್ಲಿ. ಇದ್ರ ಜೊತೆ ಅಂದರೆ ಚಟ್ನಿನೇ ಆಗಬೇಕು ಅಂತಲ್ಲ, ಚಟ್ನಿ ಆದರೆ ಚೆನ್ನಾಗಿರುತ್ತೆ. ಚಟ್ನಿಯಲ್ಲೂ ಬೇರೆ ಬೇರೆ ವೆರೈಟಿ ಚಟ್ನಿ ಮಾಡ್ತೀವಿ, ಇಲ್ಲಾಂದರೆ ಸಾಂಬಾರು ಇರುತ್ತೆ, ಇಲ್ಲಾಂದರೆ ಮೊಸರು ಜೊತೆ ತಿಂತೀವಿ, ಇಲ್ಲ ಬರೀ ಬೆಲ್ಲನೇ ಕೆರೆಸ್ಬಿಟ್ಟು ಹಾಕಿಬಿಟ್ಟು ಬರೀ ಬೆಲ್ಲದ ಜೊತೆ ತಿಂತೀವಿ, ಇಲ್ಲಾಂದರೆ ಬೆಲ್ಲದ ಪಾಕ ಮಾಡಿ ರವೆ ಥರ ಮಾಡಿ ತಿಂತೀವಿ. ಪಾಕಕ್ಕೆ ರವೆ ಅಂತ ಹೇಳೋದು ನಾವು, ಬೆಲ್ಲದ ಪಾಕಕ್ಕೆ. ಆ ಥರ ಮಾಡಿನೂ ತಿಂತೀವಿ. ನಾನು ಮೊದಲೇ ಒಂದು ವೀಡಿಯೋದಲ್ಲಿ ತೋರಿಸಿರ್ಬೇಕು ಬೆಲ್ಲದ ಪಾಕ. ಅದಕ್ಕೆ ತುಪ್ಪ ಹಾಕಿದರೆ ಜೇನುತುಪ್ಪಕ್ಕೆ ತುಪ್ಪ ಹಾಕಿದಂಗೆ ಇರುತ್ತೆ. ನೋಡಿ ಎಷ್ಟು ಮೆತ್ತಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಜೇನುತುಪ್ಪ ಜೊತೆನೂ ತಿನ್ಬೋದು. ಈ ಥರ ಬೇರೆ ಬೇರೆ ತಿಂಡಿ ಜೊತೆ ನಾವು ಇದು ದೋಸೆ ತಿಂತೀವಿ. ಬೆಳಿಗ್ಗೆ ದೋಸೆ ಜೊತೆ ನಮಗೆ ಹಂತಿಯಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ವೆರೈಟಿ ವಸ್ತುಗಳಿರುತ್ತೆ. ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ತುಂಬ ಮೆತ್ತಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಒಂದ್ಸರಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಮನೇಲಿ ಮಾಡೋದು ತುಂಬ ಸುಲಭ, ಏನು ಕಷ್ಟ ಇಲ್ಲ, ಏಳಲ್ಲ ಅದೆಲ್ಲ ಏನು ಆಗಲ್ಲ. ನೀವು ನೋಡಿ, ತೆಂಗಿನಕಾಯಿ ಕಡಿಮೆ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಅದನ್ನು ತೆಂಗಿನಕಾಯಿ ಸರಿಯಾಗಿ ಹಾಕಿ, ಒಂದು ಕಡಿ ತೆಂಗಿನಕಾಯಿ ಹಾಕ್ಕೋಬೇಕು. ಬರೀ ಎಳೆಕಾಯಿಯೇ ಆಗಬೇಕು ಅಂತಿಲ್ಲ, ಬೆಳೆದ ತೆಂಗಿನಕಾಯಿ ಹಾಕಿದ್ರೂ ಒಂದು ರುಚಿ ಇರುತ್ತೆ. ಎಳೆಕಾಯಿದು ಸ್ವಲ್ಪ ಬೇರೆ ರುಚಿ ಇರುತ್ತೆ, ಬೆಳೆದಿರೋ ತೆಂಗಿನಕಾಯಿ ಹಾಕಿದರೆ ಬೇರೆ ರುಚಿ ಇರುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.